ಸುರ್ಗಿಕಟ್ಟೆ ಹಿರಿಯಗಾಣಿಗ ಮುಂತಾದವರ ಮಾರ್ಗದರ್ಶನದಲ್ಲಿ ಸ್ತ್ರೀವೇಷಧಾರಿಕೆಯ ಸೂಕ್ಷ್ಮ ಕೌಶಲಗಳನ್ನು ಪಡೆದರು. ಅಮೃತೇಶ್ವರಿ, ಮೂಲ್ಕಿ, ಶಿರಸಿ ಪಂಚಲಿಂಗ, ಶಿರಸಿ ಮಾರಿಕಾಂಬ, ಇಡಗುಂಜಿ, ಮಂದಾರ್ತಿ ಮೇಳಗಳಲ್ಲಿ ಸುಮಾರು 42 ವರ್ಷಗಳ ಸುದೀರ್ಘ ಕಲಾಯಾತ್ರೆ ನಡೆಸಿ ಈಗ ಅನಾರೋಗ್ಯದ ಕಾರಣದಿಂದ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಬಡಗುತಿಟ್ಟು ಸ್ತ್ರೀವೇಷದ ಪಾರಂಪರಿಕ ಸೊಬಗಿಗೆ ಇವರದು ಪರ್ಯಾಯ ಹೆಸರು. ಸುಂದರ ಅಂಗಶಿಲ್ಪ, ಪರಿಶುದ್ಧ ರಂಗನಡೆ, ಭಾವಪೂರ್ಣ ಮಾತುಗಾರಿಕೆ, ಮಧುರ ಕಂಠಸಿರಿ, ಮನೋಹರ ನಾಟ್ಯ ಸಿದ್ಧಿಗಳಿಂದ ಜನಮನ ಸೂರೆಗೊಂಡ ಅಭಿಜಾತ ಕಲಾವಿದರಿವರು. ಇವರ ಅಂಬೆ, ಸೀತೆ, ಕಯಾದು, ಚಿತ್ರಾಂಗದೆ, ಶಶಿಪ್ರಭೆ, ಪ್ರಭಾವತಿ, ದಮಯಂತಿ, ಚಂದ್ರಮತಿ, ಸೈರೇಂದ್ರಿ, ಮೋಹಿನಿ, ಚಂದ್ರಾವಳಿ, ದ್ರೌಪದಿ ಮುಂತಾದ ಸ್ತ್ರೀ ಪಾತ್ರಗಳು ಈಗಲೂ ಸಹೃದಯ ಕಲಾರಸಿಕರ ಮನೋಮಂಟಪದಲ್ಲಿ ಜೀವಂತ ಪ್ರತಿಮೆಗಳಾಗಿ ಅಚ್ಚೊತ್ತಿ ನಿಂತಿವೆ. ದೇಶದ ಉದ್ದಗಲಗಳಲ್ಲಿ ಮಾತ್ರವಲ್ಲದೆ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಪೋಲ್ಯಾಂಡ್, ಹಾಂಗ್ಕಾಂಗ್ ಮುಂತಾದ ವಿದೇಶಗಳಲ್ಲೂ ಇವರು ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. ತಮ್ಮ ಕಲಾ ಕೌಶಲದ ಅನುಭವ ಸಂಪತ್ತನ್ನು ಅನೇಕ ತರುಣ ಕಲಾವಿದರಿಗೂ ಧಾರೆ ಎರೆಯುತ್ತಿದ್ದಾರೆ. ನಾಡಿನಾದ್ಯಂತ ವಿವಿಧ ಸಂಸ್ಥೆಗಳ ಗೌರವಗಳಿಗೂ ಪಾತ್ರರಾಗಿದ್ದಾರೆ. ದಶಕಗಳ ಕಾಲ ಬಡಗುತಿಟ್ಟು ಯಕ್ಷಗಾನ ರಂಗದ ಅಗ್ರಮಾನ್ಯ ಸ್ತ್ರೀವೇಷಧಾರಿಗಳಾಗಿ ಮೆರೆದು ರಂಗದಲ್ಲಿ ಅನುಪಮ ಸಿದ್ಧಿಯನ್ನು ತೋರಿದ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲು ಸಂತೋಷ ಪಡ್ತಾ ಇದೆ. ಅಂತಹ ಮಹೋನ್ನತ ಮೇರು ವ್ಯಕ್ತಿತ್ವದ ಎಂ.ಎ. ನಾಯಕರವರಿಗೆ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ರ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸ್ತಾ ಇದೆ. ಫಲ ತಾಂಬೂಲವನ್ನು ನೀಡಿ ಶಾಶ್ವತ ಫಲಕ ಸ್ಮರಣಿಕೆಯೊಂದಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಅವರಿಗೆ ಈ ಗೌರವ ಪ್ರಶಸ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರು. ಎರಡು 2014ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾದವರು ಕೃಷ್ಣ ಭಂಡಾರಿ ಗುಣವಂತೆ. ಇವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸುತ್ತಾ ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ. ಡಾಕ್ಟರ್ ಪ್ರದೀಪ್ ವಿ ಸಾಮಗ, ಹವ್ಯಾಸಿ ಯಕ್ಷಗಾನ ಕಲಾವಿದರು. ಸರ್ವರಿಗೂ ನಮಸ್ಕಾರ. ಯಕ್ಷಗಾನದಲ್ಲಿ ಬಹುಮುಖ ಪ್ರತಿಭೆಯಾಗಿರುವಂಥ, ಪ್ರತಿಭಾ ಸಂಪನ್ನರಾಗಿರುವಂಥ ಗುಣವಂತೆಯ ಶ್ರೀಯುತ ಕೃಷ್ಣ ಭಂಡಾರಿಯವರನ್ನು ಪರಿಚಯಿಸುವಂಥ ಅವಕಾಶ ಲಭ್ಯ ಆದದ್ದು ಸುಯೋಗ ಅಂತ ಭಾವಿಸ್ತೇನೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿ ಮಂಜ ಭಂಡಾರಿ ಮತ್ತು ಸುಬ್ಬಿ ಭಂಡಾರಿ ದಂಪತಿಗಳ ಸುಪುತ್ರರಾಗಿ ಮೇ 22, 1961ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗುಣವಂತೆಯಲ್ಲಿ ಜನಿಸಿದವರಿವರು. ಕಲಾವಿದರಾಗಿದ್ದಂಥ ಇವರ ಅಜ್ಜ ವೆಂಕಪ್ಪ ಭಂಡಾರಿ, ಚಂಡೇವಾದಕರಾಗಿದ್ದ ಅಣ್ಣ ವೆಂಕಪ್ಪ ಭಂಡಾರಿಯವರಿಂದ ಕಲಾಸ್ಫೂರ್ತಿಯನ್ನು ಪಡೆದು ತಮ್ಮ 13ನೆಯ ಹರೆಯದಲ್ಲೇ ರಂಗಪ್ರವೇಶವನ್ನು ಮಾಡಿದವರು. ಅನಂತರ ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ತರಬೇತಿ ಪಡೆದು ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಗರಡಿಯಲ್ಲಿ ಪಳಗಿದವರು. ಇಡಗುಂಜಿ ಮೇಳದಲ್ಲಿ ವೇಷಧಾರಿಯಾಗಿ ಕಲಾ ವ್ಯವಸಾಯವನ್ನು ಆರಂಭಿಸಿ ಬಳಿಕ ಮಾರ್ನಕಟ್ಟೆ, ಕಮಲಶಿಲೆ, ಹಾಲಾಡಿ, ಬೈಂದೂರು, ಪೆರಡೂರು, ಸಾಲಿಗ್ರಾಮ ಇತ್ಯಾದಿ ಮೇಳಗಳಲ್ಲಿ ದೀರ್ಘಕಾಲ ದುಡಿದಂಥ ಅನುಭವ ಸಂಪನ್ನರು. ಇವರ ಕಲಾ ಸೇವೆ ಕೇವಲ ಗೆಜ್ಜೆ ಕಟ್ಟಿ ಕುಣಿಯುವುದಕ್ಕೆ ಸೀಮಿತವಾಗಲಿಲ್ಲ. ಬದಲಿಗೆ ಸ್ತ್ರೀವೇಷ, ಪುರುಷ ವೇಷಗಳನ್ನು ನಿರ್ವಹಿಸುವುದರೊಂದಿಗೆ ಭಾಗವತಿಕೆ, ಚಂಡೆವಾದನ, ಮದ್ದಳೆ ವಾದನಗಳಲ್ಲೂ ಕೂಡ ತಮ್ಮ ಕಲಾವಂತಿಕೆಯನ್ನು ಮೆರೆದವರು. ಈ ಹಿನ್ನೆಲೆಯಲ್ಲಿ ಇವರನ್ನು ಹಿಮ್ಮೇಳ, ಮುಮ್ಮೇಳಗಳ ತಜ್ಞತೆಯನ್ನು ಹೊಂದಿರುವಂಥ ಸವ್ಯಸಾಚಿ ಕಲಾವಿದ ಎನ್ನಬಹುದಾಗಿದೆ. ಜೊತೆಗೆ ಕರಾವಳಿ ಭಾಗದ ಅನೇಕ ಹಳ್ಳಿಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಾ ಶಿಕ್ಷಣವನ್ನು ನೀಡಿ ಹೊಸ ತಲೆಮಾರಿಗೆ ಕಲೆಯನ್ನು ಸಂಪ್ರದಾನ ಮಾಡುವಂಥ ಮಹತ್ತರವಾದಂಥ ಕೆಲಸವನ್ನು ಕೂಡ ಮಾಡಿದವರು. ಅವರಲ್ಲಿ ಅನೇಕರು ಇಂದು ವೃತ್ತಿ ಪ್ರವೃತ್ತಿಗಳಲ್ಲಿ ಯಕ್ಷಗಾನ ಕಲಾವಿದರಾಗಿ ರಂಗದಲ್ಲಿ ಮಿಂಚುತ್ತಿರುವುದು ಇವರ ಗುರುತ್ವಕ್ಕೆ ಸಂದ ಮನ್ನಣೆ. ಅಪೂರ್ವವಾದ ರಾಗ ತಾಳಗಳ ಗಾಯನ ಕ್ರಮಗಳನ್ನು ದಿವಂಗತ ಕೆರೆಮನೆ ಮಹಾಬಲ ಹೆಗಡೆಯವರಲ್ಲಿ ಅಭ್ಯಾಸ ಮಾಡಿಕೊಂಡಿರುವ ಇವರು ಹಕ್ಕಲಕೇರಿಯಂತಹ ಗ್ರಾಮೀಣ ಪರಿಸರದಲ್ಲಿ ಯಕ್ಷಗಾನ ಮಂಡಳಿಯೊಂದನ್ನು ಕಟ್ಟಿ ಬೆಳೆಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆಕರ್ಷಕ ಕಂಠಸಿರಿ, ಅನನ್ಯವಾದ ಭಾವಾಭಿವ್ಯಕ್ತಿ, ಸಾಹಿತ್ಯ ಶುದ್ಧಿ, ಔಚಿತ್ಯ ಪ್ರಜ್ಞೆ ಮುಂತಾದ ವೈಶಿಷ್ಟ್ಯಗಳಿಂದ ಯಕ್ಷಗಾನ ಭಾಗವತಿಕೆಯ ಪಾರಂಪರಿಕ ಚೆಲುವನ್ನು ಕಾಪಿಟ್ಟುಕೊಂಡಂಥ ಅಸಾಮಾನ್ಯ ಸಾಧನೆಗಾಗಿ ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡುವುದಕ್ಕೆ ಸಂತೋಷಪಡುತ್ತದೆ. ಪುರಸ್ಕೃತರಿಗೆ ಅಭಿನಂದನೆಗಳು.
ಧನ್ಯವಾದಗಳು ಡಾಕ್ಟರ್ ಪ್ರದೀಪ್ ಸಾಮಗ್ರಿ ಅವರಿಗೆ. ಕೃಷ್ಣ ಭಂಡಾರಿ ಗುಣವಂತೆ, ಹೊನ್ನಾವರ ತಾಲೂಕು ಕೃಷ್ಣ ಭಂಡಾರಿ ಗುಣವಂತೆಯವರು 2014ರ ಈ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಅವರ ಕಲಾ ಸೇವೆಯನ್ನು ಗುರುತಿಸಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಇನ್ನೊಬ್ಬರು ಪ್ರಶಸ್ತಿ ಭಾಜನರು ಶ್ರೀ ಮುದಕಪ್ಪ ಹನುಮಪ್ಪ ಹೊಸೂರ. ಇವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಉಪನ್ಯಾಸಕರಾದಂಥ ಸುಜೇಂದ್ರ ಹಂದೆಯವರು. ಎಲ್ರಿಗೂ ನಮಸ್ಕಾರ. ಶ್ರೀ ಮುದುಕಪ್ಪ ಹನುಮಪ್ಪ ಹೊಸೂರ ಅವರನ್ನು ಪರಿಚಯಿಸುವುದಕ್ಕೆ ಸಂತೋಷಿಸ್ತಾ ಇದ್ದೇನೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿ ಗ್ರಾಮದ ಶ್ರೀ ಹನುಮಪ್ಪ ಮತ್ತು ಶ್ರೀಮತಿ ಲಕ್ಕವ್ವ ದಂಪತಿಗಳಿಗೆ 1948ರಲ್ಲಿ ಜನಿಸಿದ ಮುದುಕಪ್ಪ ಹೊಸೂರ ಅವರು ಕೃಷ್ಣ ಪಾರಿಜಾತದ ಅಪರೂಪದ ಕಲಾವಿದರು. ಕಳೆದ 35 ವರ್ಷಗಳಿಂದಲೂ ನಟರಾಗಿ, ಗಾಯಕರಾಗಿ, ಹಾರ್ಮೋನಿಯಂ ವಾದಕರಾಗಿ ಪಾರಿಜಾತ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಪಾರಿಜಾತ ಕಲಾಕೇಸರಿ ರತ್ನಪ್ಪ ಮಾಸ್ತರ್ ಮತ್ತು ಮುರಿಗೆಪ್ಪ ಸೋರಗಾವಿಯವರಿಂದ ಪಾರಿಜಾತ ದೀಕ್ಷೆ ಪಡೆದ ಮುದುಕಪ್ಪನವರು ಪಾರಿಜಾತ ಭೀಷ್ಮ, ದಿವಂಗತ ಕೃಷ್ಣಾಜಿ ದೇಶಪಾಂಡೆ ಮತ್ತು ಅಪ್ಪಾಲಾಲ್ ನಡಾಫ್ ಅವರ ಮಾರ್ಗದರ್ಶನದಲ್ಲಿ ನಾಡಿನಾದ್ಯಂತ ಪಾರಿಜಾತದ ಕಂಪನ್ನು ಹರಡಿದವರು. ಮುಂಬಯಿಯಲ್ಲಿ ನಿರಂತರ 45 ದಿನಗಳ ಕಾಲ ಕೃಷ್ಣ ಪಾರಿಜಾತ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವರದು. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಇವರ ಪ್ರಸಂಗಗಳು ಬಿತ್ತರಗೊಂಡಿವೆ. ಸಿದ್ಧಾರೂಢ ದೇವಸ್ಥಾನ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತಪ್ಪದೆ ಪಾರಿಜಾತ ಪ್ರದರ್ಶನ ಸೇವೆ ನಡೆಸುತ್ತಾ ಬಂದಿದ್ದಾರೆ. ಇವರ ಕಲಾ ಸೇವೆಯನ್ನು ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಇದೀಗ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ 2014ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡುವುದಕ್ಕೆ ಸಂತೋಷಪಡುತ್ತೆ. ನಮಸ್ಕಾರ. ಧನ್ಯವಾದಗಳು ಸುಜೇಂದ್ರ ಹಂದೆಯವರಿಗೆ. ಶ್ರೀ ಮುದಕಪ್ಪ ಹನುಮಪ್ಪ ಹೊಸೂರ ಬಯಲಾಟ ಕಲಾವಿದರಿಗೆ 2014ರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಮಾನ್ಯ ಸಚಿವರಾದಂಥ ಶ್ರೀಮತಿ ಉಮಾಶ್ರೀಯವರು. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಪಾಲ್ಗೊಂಡು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಮುದಕಪ್ಪ ಹನುಮಪ್ಪ ಹೊಸೂರ ಅವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇನ್ನೊಬ್ಬರು ಕಲಾವಿದರು ಶ್ರೀಮತಿ ಸತ್ಯಮ್ಮ ಅವರನ್ನು ವೇದಿಕೆಯ ಮುಂಭಾಗದ ಆಸನಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸುಧಾಮಣೂರು ರಂಗ ಕಲಾವಿದೆ. ಅವರನ್ನು ಈ ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಶ್ರೀಮತಿ ಸತ್ಯಮ್ಮರವರ ಕಿರು ಪರಿಚಯ. ಚಿತ್ರಕಲೆ ಮತ್ತು ಪ್ರದರ್ಶನ ಕಲೆ ಎರಡೂ ಮೇಳೈಸಿರುವಂಥದ್ದು ತೊಗಲು ಗೊಂಬೆಯಾಟ. ಅಲಂಕಾರ ಮತ್ತು ವರ್ಣಗಳಿಂದ ಕಣ್ಮನ ಸೆಳೆಯುವ ಚಿತ್ರಗಳು ತೊಗಲಿನ ಮೇಲೆ ಮೂಡುತ್ತವೆ. ಅವುಗಳಿಗೆ ಜೀವ ತುಂಬಿ ಪರದೆಯ ಮೇಲೆ ಕುಣಿಸುವುದು ಕಲಾವಿದರ ಕೌಶಲ್ಯಕ್ಕೆ ಸೇರಿದ್ದು. ಆಯ್ದುಕೊಂಡ ಪ್ರಸಂಗಗಳಿಗೆ ತಕ್ಕಂತೆ ಗೊಂಬೆಗಳಿಗೆ ಬಣ್ಣ ತುಂಬಿ ಬಿಳಿ ಪರದೆಯ ಹಿಂದೆ ದೀಪಕ್ಕೆ ಅಡ್ಡಲಾಗಿ ಹಿಡಿದಾಗ ಪರದೆಯ ಮೇಲೆ ವರ್ಣರಂಜಿತ ನೆರಳುಗಳು ಮಾತನಾಡಲಾರಂಭಿಸುತ್ತವೆ. ಇಂತಹ ಬಣ್ಣದ ನೆರಳುಗಳ ವಿಸ್ಮಯ ಲೋಕ ಸೃಷ್ಟಿಸಿ ಪ್ರೇಕ್ಷಕರ ಕಣ್ಮುಂದೆ ಸಾದರಪಡಿಸುವ ಅಪ್ರತಿಮ ಕಲಾವಿದೆ ಸತ್ಯಮ್ಮನವರು. ಹಾಸನ ಜಿಲ್ಲೆ ಹಾಸನ ತಾಲೂಕು ಹೂವಿನಹಳ್ಳಿ ಕಾವಲು ಗ್ರಾಮದ ಗೊಂಬೆ ರಾಮಯ್ಯ ಮತ್ತು ಹನುಮಮ್ಮ ದಂಪತಿಗಳ ಮಗಳಾಗಿ ಜನಿಸಿದ ಸತ್ಯಮ್ಮ ತಮ್ಮ 12ನೆಯ ವಯಸ್ಸಿನಲ್ಲೇ ತೊಗಲು ಗೊಂಬೆಯಾಟದಲ್ಲಿ ಪರಿಣಿತಿ ಪಡೆದವರು. ಕಂಚಿನ ಕಂಠದಿಂದ ಕೂಡಿದ ಹಾಡುಗಾರಿಕೆ, ಗೊಂಬೆಗಳನ್ನು ಕುಣಿಸುವ ಕೌಶಲ್ಯ 72ರ ಹರೆಯದ ಸತ್ಯಮ್ಮನವರಿಗೆ ಸಿದ್ಧಿಸಿದೆ. ತಮ್ಮ ಪತಿ ಹನುಮಂತಯ್ಯ ಮತ್ತು ಸೋದರ ಗುಂಡೂರಾಜ್ ಜೊತೆ ಸೇರಿ ಇದುವರೆಗೂ ಕರ್ನಾಟಕ, ಭಾರತದ ವಿವಿಧ ರಾಜ್ಯಗಳಲ್ಲಿ ಅಸಂಖ್ಯಾತ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಈಗಾಗಲೇ ಜಾನಪದ ಲೋಕ ಪ್ರಶಸ್ತಿ ಪುರಸ್ಕೃತರಾದ ಸತ್ಯಮ್ಮನವರನ್ನು ಅನೇಕ ಸಂಘ ಸಂಸ್ಥೆಗಳು ಗುರುತಿಸಿ ಸನ್ಮಾನಿಸಿವೆ.
ಇವರಿಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲು ಸಂತೋಷಪಡುತ್ತದೆ. ಅಭಿನಂದನೆಗಳು. ಧನ್ಯವಾದಗಳು ಸುಧಾಮಣೂರು ಅವರಿಗೆ. ಶ್ರೀಮತಿ ಸತ್ಯಮ್ಮ ತೊಗಲುಗೊಂಬೆ ಆಟದ ಪ್ರಸಿದ್ಧ ಕಲಾವಿದೆ. ಈ ಕಲಾವಿದೆಗೆ 2014ರ ಗೌರವ ಪ್ರಶಸ್ತಿಯನ್ನು, ವಾರ್ಷಿಕ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡ್ತಾ ಇದ್ದಾರೆ ಸಚಿವರಾದಂಥ ಉಮಾಶ್ರೀಯವರು ಹಾಗೂ ಜಯಪ್ರಕಾಶ್ ಹೆಗಡೆಯವರು, ಅಧ್ಯಕ್ಷರಾದಂಥ ನಾಡೋಜ ಬೆಳಗಲ್ಲು ವೀರಣ್ಣನವರು. ಶ್ರೀಮತಿ ಸತ್ಯಮ್ಮ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆ, ಅಭಿನಂದನೆ. ಬಯಲಾಟ ಮದ್ದಲೆಗಾರರಾದಂಥ ಶ್ರೀ ಸಣ್ಣಪಾಲಯ್ಯ ಬಿನ್ ಯರಗೋತಲ ಸಣ್ಣ ಓಬಯ್ಯ ಇವರನ್ನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಕುಮಾರಿ ಶ್ರೀಲತಾ ಸಿ.ಕೆ. ಅವರು. ಎಲ್ಲರಿಗೂ ನಮಸ್ಕಾರ. ಹಿರಿಯ ಕಲಾವಿದರಾದ ಶ್ರೀ ಸಣ್ಣಪಾಲಯ್ಯ ಬಿನ್ ಎರೆಗೋತಲ ಸಣ್ಣ ಓಬಯ್ಯ ಇವರನ್ನು ಸಭೆಗೆ ಪರಿಚಯಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಲಗೇತನಹಟ್ಟಿಯ ಬಯಲಾಟದ ಮದ್ದಳೆ ಕಲಾವಿದ ಸಣ್ಣಪಾಲಯ್ಯನವರು ಮ್ಯಾಸನಾಯಕ ಬುಡಕಟ್ಟಿಗೆ ಸೇರಿದ ಕೃಷಿಕರು. ಬಾಲ್ಯದಲ್ಲಿ ಭಜನಾ ಮಂಡಳಿಗಳಲ್ಲಿ ಢಕ್ಕೆ ನುಡಿಸುತ್ತಿದ್ದ ಸಣ್ಣಪಾಲಯ್ಯನವರು ಮುಂದಿನ ದಿನಗಳಲ್ಲಿ ತಮ್ಮ ಹಳ್ಳಿಯವರೇ ಆದ ಮೂಳೋಬಜ್ಜ, ಕೆಂಗಯ್ಯ, ಕಾರೆಬೋರಯ್ಯ ಮೊದಲಾದವರಿಂದ ಮದ್ದಳೆಯನ್ನು ಕಲಿತು ಅದರ ವೈವಿಧ್ಯಮಯ ವಾದನದ ಮಟ್ಟುಗಳನ್ನು ಕರಗತ ಮಾಡಿಕೊಂಡರು. ಮೊದಲಿಗೆ ಬಯಲಾಟ ಪ್ರಸಂಗಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸುತ್ತಿದ್ದವರು ಅದನ್ನು ಕೈಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಮದ್ದಳೆ ವಾದಕರಾಗಿ ರೂಪುಗೊಂಡರು. ಮದ್ದಳೆ ವಾದನದ ಬಗ್ಗೆ ಯಾವುದೇ ಶಾಸ್ತ್ರೀಯ ಜ್ಞಾನವಾಗಲಿ ಗುರುಮುಖೇನ ಕಲಿಕೆಯಾಗಲಿ ಇಲ್ಲದಿದ್ದರೂ ಮದ್ದಳೆಯನ್ನು ಬಾರಿಸುವುದರ ಬಗ್ಗೆ ಸಣ್ಣಪಾಲಯ್ಯನವರಿಗಿರುವ ಅನುಭವ ಅಗಾಧವಾದದ್ದು, ಬೆರಗು ಮೂಡಿಸುವಂಥದ್ದು. ಚಳ್ಳಕೆರೆ ತಾಲೂಕಿನ ಯಾವುದೇ ಹಟ್ಟಿಯಲ್ಲಿ ಬಯಲಾಟ ನಡೆಯಲಿ ಅದಕ್ಕೆ ಶ್ರೀಯುತರ ಮದ್ದಳೆ ಇರಲೇಬೇಕು. ಗಿರಿಜಾ ಕಲ್ಯಾಣ, ಇಂದ್ರಜಿತು ಕಾಳಗ, ತಾಮ್ರಧ್ವಜ, ರಾಮಾಂಜನೇಯ ಯುದ್ಧ, ಅಹಿರಾವಣ ಮಹಿರಾವಣ, ಶಶಿರೇಖಾ ಪರಿಣಯ ಹೀಗೆ ನೂರಾರು ಪ್ರದರ್ಶನಗಳಿಗೆ ಸಣ್ಣಪಾಲಯ್ಯನವರು ಮದ್ದಳೆ ಸಾಥ್ ನೀಡಿದ್ದಾರೆ. ಬಯಲಾಟ ಕಲೆಯನ್ನು ಕಿರಿಯರು ಮುಂದುವರಿಸಿಕೊಂಡು ಹೋಗಬಲ್ಲರೆಂಬ ವಿಶ್ವಾಸದಿಂದ ಸಣ್ಣಪಾಲಯ್ಯನವರು ಕಿರಿಯ ಕಲಾವಿದರಿಗೆ ಸಂಭಾಷಣೆ ಹಾಗೂ ಅಭಿನಯ ತರಬೇತಿ ನೀಡುತ್ತಾ ಬಂದಿದ್ದಾರೆ. ಶ್ರೀಯುತರ ಕಲಾ ಸೇವೆಯನ್ನು ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿರುತ್ತವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷ ಪಡುತ್ತದೆ. ಅವಕಾಶಕ್ಕಾಗಿ ವಂದನೆಗಳು. ಉಪನ್ಯಾಸಕರಾದಂಥ ಕುಮಾರಿ ಶ್ರೀಲತಾ ಸಿ.ಕೆ. ಅವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ಬಯಲಾಟ ಮದ್ದಲೆಗಾರರಾದಂಥ ಸಣ್ಣಪಾಲಯ್ಯ ಬಿನ್ ಯರಗೋತಲ ಸಣ್ಣ ಓಬಯ್ಯ ಅವರಿಗೆ 2014ನೇ ಸಾಲಿನ ಗೌರವ ಪ್ರಶಸ್ತಿಯನ್ನು ತಮ್ಮೆಲ್ಲರ ಸಮಕ್ಷನ ನಾವು ಪ್ರದಾನ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರು ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಖ್ಯಾತ ಕಲಾವಿದರಾದಂಥ ಸಣ್ಣಪಾಲಯ್ಯ ಅವರನ್ನು. ಹಾಗೆ 2014ರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಭಾಜನರಾದವರು ಸೂತ್ರದ ಗೊಂಬೆ ಆಟದ ಕಲಾವಿದರಾದಂಥ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ರವರನ್ನು ನಾನು ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಬಾರ್ಕೂರ್ನ ಎನ್.ಆರ್. ದಾಮೋದರ ಶರ್ಮಾ ಅವರು. ಸರ್ವರಿಗೂ ಸಪ್ರೇಮ ವಂದನೆಗಳು. ಶ್ರೇಷ್ಠ ಕಲಾವಿದರಾದಂತಹ ಶ್ರೀ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ ಸೂತ್ರದ ಗೊಂಬೆ ಕಲಾವಿದರು, ಇವರನ್ನು ಎಲ್ಲರಿಗೂ ಪರಿಚಯಿಸುವುದಕ್ಕೆ ಸಂತೋಷ ಪಡುತ್ತೇನೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಗೊಂಬೆಯಾಟ ಕಲೆಯ ತವರೂರು.
ಇಲ್ಲಿನ ಗೊಂಬೆಯಾಟದ ಸಿರಿಯನ್ನು ನಾಡಿನಾದ್ಯಂತ ಹರಡಿದ ಹಲವು ಕಲಾಪ್ರತಿಭೆಗಳಲ್ಲಿ ತಿಮ್ಮಪ್ಪಾಚಾರ್ಯರು ಹಿರಿಯರು. ನೆಲ್ಲಿಗೆರೆಯ ಶ್ರೀ ಮಾಜಾಚಾರ್ಯ ಮತ್ತು ಶ್ರೀಮತಿ ಲಕ್ಷ್ಮಿಯಮ್ಮ ದಂಪತಿಗಳ ಮಗನಾಗಿ 1922ರಲ್ಲಿ ಜನಿಸಿದ ತಿಮ್ಮಪ್ಪಾಚಾರ್ಯರು ಓದಿದ್ದು 4ನೇ ಇಯತ್ತೆ, ಕೈಗೊಂಡದ್ದು ಕೃಷಿ, ಬಳಿಕ ಸ್ವರ್ಣಶಿಲ್ಪ ಅರ್ಥಾತ್ ಚಿನಿವಾರಿಕೆ ಮತ್ತು ಕಾಷ್ಠಶಿಲ್ಪ ಅರ್ಥಾತ್ ಬಡಗಿತನ ಮತ್ತು ಪೌರೋಹಿತ್ಯ, ರೂಢಿಸಿಕೊಂಡದ್ದು ಸೂತ್ರದ ಗೊಂಬೆಯಾಟ. ತಂದೆ ಮಾಜಾಚಾರ್ಯರ ಗರಡಿಯಲ್ಲಿ ಪಳಗಿದ ಆಚಾರ್ಯರು ಪುತ್ತಳಿಗೊಂಬೆ ಮತ್ತು ಮೂಡಲಪಾಯ ಸೂತ್ರಗೊಂಬೆಯಾಟ ಪ್ರದರ್ಶನಗಳ ಮೂಲಕ ಜನಜನಿತರಾದರು. ತಮ್ಮ ವಂಶದಲ್ಲಿ 4 ತಲೆಮಾರುಗಳಿಂದಲೂ ಉಳಿದು ಬಂದಿರುವ ಗೊಂಬೆಯಾಟ ಪರಂಪರೆಯನ್ನು ಸಮರ್ಪಕವಾಗಿ ಮುಂದುವರಿಸಿಕೊಂಡು ಬಂದ ಯಶಸ್ಸು ಆಚಾರ್ಯರದ್ದು. ಮೂಡಲಪಾಯ ಯಕ್ಷಗಾನ ರಾಗಗಳು ಮತ್ತು ತಾಳಗಳಲ್ಲಿ ಅಪಾರ ಸಾಧನೆಗೈದಿರುವ ಈ ಹಿರಿಯರು ಭಾಗವತಿಗೆ, ಮೃದಂಗವಾದನ ಮತ್ತು ಯಕ್ಷಗಾನ ಸಾಹಿತ್ಯ ರಚನೆಯಲ್ಲಿ ಪರಿಣತರು. ಮೂಡಲಪಾಯ ಯಕ್ಷಗಾನೀಯ ಶೈಲಿ ಸೂತ್ರಗೊಂಬೆಯಾಟದಲ್ಲಿ ನಿಷ್ಣಾತರು. ಭಕ್ತ ಮಾರ್ಕಂಡೇಯ, ಶನಿ ಮಹಾತ್ಮೆ, ನರಕಾಸುರ ವಧೆ, ಕನಕಾಂಗಿ ಕಲ್ಯಾಣ, ಪಂಚವಟಿ ರಾಮಾಯಣ, ಜಟಾಯುಮೋಕ್ಷ, ಇಂದ್ರಜಿತು ವಧೆ ಹೀಗೆ ಸುಮಾರು 20ಕ್ಕೂ ಹೆಚ್ಚು ಪ್ರಸಂಗಗಳನ್ನು ರಚಿಸಿದ್ದಾರೆ. ತಮ್ಮ ಪ್ರಸಂಗಗಳಿಗೆ ಬೇಕಾದ ಗೊಂಬೆಗಳ ಕೆತ್ತನೆ, ಕುಸುರಿ, ಬಣ್ಣಗಾರಿಕೆ, ವೇಷಭೂಷಣ, ರಂಗಸಜ್ಜಿಕೆ ಇತ್ಯಾದಿಗಳನ್ನು ತಾವೇ ಸಿದ್ಧಪಡಿಸಿಕೊಳ್ಳುತ್ತಾರೆ. ಮರದ ಗಾಡಿಗಳ ತಯಾರಿಕೆಯಲ್ಲಿ ಹೆಸರಾಗಿದ್ದಾರೆ. ನಾಡಿನಾದ್ಯಂತ ಅಸಂಖ್ಯಾತ ಗೊಂಬೆಯಾಟ ಪ್ರದರ್ಶನಗಳನ್ನು ನೀಡಿದ್ದು, ಬೆಂಗಳೂರು ಮತ್ತು ಮೈಸೂರು ಆಕಾಶವಾಣಿ ಹಾಗೂ ದೂರದರ್ಶನ ಕೇಂದ್ರಗಳಲ್ಲಿ ಇವರ ಪ್ರಸಂಗಗಳು ಬಿತ್ತರಗೊಂಡಿವೆ. ತಿಮ್ಮಪ್ಪಾಚಾರ್ಯರದು ಕಲಾಸೇವೆಯಲ್ಲಿ ದಣಿವರಿಯದ ಜೀವ. ಶ್ರೀ ಕಾಳಿಕಾಂಬ ಪ್ರಸನ್ನ ಪುತ್ಥಳಿ ಗೊಂಬೆ ಪ್ರದರ್ಶನ ಯುವಜನ ಯಕ್ಷಗಾನ ಮಂಡಳಿ ಸ್ಥಾಪಿಸಿ ಆ ಮೂಲಕ ತಮ್ಮ ಕಲೆಯ ಉಳಿವು ಬೆಳವಣಿಗೆಗಾಗಿ ಮಕ್ಕಳಿಗೆ ತರಬೇತಿ ನೀಡುತ್ತಿರುವುದಲ್ಲದೆ ಗೊಂಬೆ ಪ್ರದರ್ಶನಗಳು, ಮೂಡಲಪಾಯ ಯಕ್ಷಗಾನ ಪ್ರದರ್ಶನಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಶ್ರೀಯುತರ ಕಲಾಸೇವೆಗೆ ಈಗಾಗಲೇ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ, ಜಾನಪದ ಲೋಕ ಪ್ರಶಸ್ತಿಗಳು ಲಭಿಸಿವೆ. ನಾಡಿನ ಅಸಂಖ್ಯಾತ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿರುತ್ತವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014ನೇ ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡಿಸುತ್ತದೆ. ಕಲಾಮಾತೆಯ ಕರುಣೆಯ ಕುಡಿಗೆ ಭಕ್ತಿಪೂರ್ವಕ ಅಭಿವಂದನೆಗಳು. ನಮಸ್ಕಾರ. ಪರಿಚಯಿಸಿದ ದಾಮೋದರ ಶರ್ಮಾ ಅವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ ಸೂತ್ರದ ಗೊಂಬೆಯ ಕಲಾವಿದರು, ಅಗ್ರಮಾನ್ಯ ಕಲಾವಿದರು. ಅವರಿಗೆ 2014ರ ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಲಿಕ್ಕೆ ನಮಗೆಲ್ಲರಿಗೂ ಸಂತೋಷವಾಗ್ತಾ ಇದೆ. ಈ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರುವಂಥ ಎಲ್ಲ ಗಣ್ಯಾತಿ ಗಣ್ಯರು. ಫಲ ತಾಂಬೂಲವನ್ನು ನೀಡಿ ಶಾಲನ್ನು ಹೊದಿಸಿ ಅವರನ್ನು ಈ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ ನೆಲ್ಲಿಗೆರೆ ತಿಮ್ಮಪ್ಪಾಚಾರ್ ಅವರನ್ನು. ಹಾಗೆ 2014ರ ಪ್ರಶಸ್ತಿಗೆ ಭಾಜನರಾದವರು ಶ್ರೀ ಮಹದೇವಪ್ಪ ಶಿವಪ್ಪ ಅವರಾದಿ. ಅವರನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದಾರೆ ಸಾಹಿತಿಗಳಾದಂಥ ಉಡುಪಿಯ ಅಂಶುಮಾಲಿಯವರು. ಶ್ರೀ ಮಹದೇವಪ್ಪ ಶಿವಪ್ಪ ಅವರಾದಿ, ಗುಂಡೇನಟ್ಟಿ, ಬೈಲೂರು, ಖಾನಾಪುರ ತಾಲೂಕು, ಬೆಳಗಾವಿ. ದೊಡ್ಡಾಟ ವೀರ ರಸಪೂರ್ಣವಾದ ಪೌರಾಣಿಕ ವಸ್ತುವಿನ ನಿರೂಪಣೆಯಾದರೆ, ಸಣ್ಣಾಟ ಶೃಂಗಾರ ಅಥವಾ ಭಕ್ತಿ ರಸಪೂರ್ಣ ಕಥಾ ನಿರೂಪಣೆಯಿಂದ ಕೂಡಿರುತ್ತದೆ. ಶರಣರ ಸಾರಸಂತರ ಜೀವನ ಗಾಥೆಯನ್ನು ನಿರೂಪಿಸುವ ಮತ್ತು ನೈಜ ಸಾಮಾಜಿಕ ಘಟನೆಗಳನ್ನು ವಸ್ತುವನ್ನಾಗಿಸಿಕೊಂಡ ಸರಳ ನಿರಾಡಂಬರ ಪ್ರಕಾರ. ಇಲ್ಲಿ ಹಾಡು, ಕುಣಿತ, ಅಭಿನಯ, ವೇಷಭೂಷಣ ಎಲ್ಲವೂ ಸರಳ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮದ ಮಹದೇವಪ್ಪ ಅವರಾದಿ ಸಣ್ಣಾಟದ ನಿಷ್ಣಾತ ನಟ ಮತ್ತು ಕಥೆಗಾರರು. ಅಲ್ಲದೆ ಜಗ್ಗಳಿಗೆ, ಮುಳ್ಳು ಹೆಜ್ಜೆ, ಅಲಾವಿ, ಹೆಜ್ಜೆಮೇಳ, ಕರಡಿ ಮಜಲು, ಕಣಿವಾದನೆಗಳ ಬಹುಮುಖ ಪ್ರತಿಭೆಯ ಕಲಾವಿದರು. ಕಳೆದ 4-5 ದಶಕಗಳಿಂದಲೂ ಸಣ್ಣಾಟಗಳ ಪ್ರದರ್ಶನಗಳೊಂದಿಗೆ ತಮ್ಮೆಲ್ಲ ಕಲೆಗಳನ್ನು ರಾಜ್ಯ ಮಟ್ಟದಲ್ಲಿ ಪ್ರದರ್ಶಿಸ್ತಾ ಬಂದಿದ್ದಾರೆ. 1990ರಲ್ಲಿ ಶ್ರೀ ಬಸವೇಶ್ವರ ದೊಡ್ಡಾಟ, ಸಣ್ಣಾಟ, ಕರಡಿ ಮಜಲು ಕಲಾ ತಂಡ ಸ್ಥಾಪಿಸಿ
ಸಣ್ಣಾಟದ ಬೆಳವಣಿಗೆಗೆ ಶ್ರಮಿಸ್ತಾ ಇದ್ದಾರೆ. ಆಕಾಶವಾಣಿ ದೂರದರ್ಶನಗಳಲ್ಲಿ ಇವರ ಸಣ್ಣಾಟ ಪ್ರಸಂಗಗಳು ಬಿತ್ತರಗೊಂಡಿವೆ. ಶ್ರೀಯುತರ ಕಲಾ ಸೇವೆಯನ್ನು ಮೆಚ್ಚಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯು 2014 ಸಾಲಿನ ಗೌರವ ಪ್ರಶಸ್ತಿ ನೀಡಲು ಸಂತೋಷಪಡುತ್ತದೆ. ಅವಕಾಶಕ್ಕಾಗಿ ವಂದಿಸ್ತಾ ನಮಸ್ಕಾರ. ಅಂಶುಮಾರಿಯವರಿಗೆ ಅಕಾಡೆಮಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಹದೇವಪ್ಪ ಶಿವಪ್ಪ ಅವರಾದಿಯವರಿಗೆ 2014 ಸಾಲಿನ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಹಾರವನ್ನು ಹಾಕಿ ಫಲತಾಂಬೂಲವನ್ನು ನೀಡಿ ಅವರನ್ನು ಶಾಶ್ವತವಾದಂಥ ಫಲಕವನ್ನು ನೀಡಿ 2014 ಪ್ರಶಸ್ತಿಗೆ ಅವರಿಗೆ ನೀಡ್ತಾ ಇದ್ದಾರೆ ಮಾನ್ಯ ಸಚಿವರಾದಂಥ ಶ್ರೀಮತಿ ಉಮಾಶ್ರೀ ಅವರು. ಧನ್ಯವಾದಗಳು ಮಹದೇವಪ್ಪ ಶಿವಪ್ಪ ಅವರಾದಿ ಅವರಿಗೆ.